ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತಗಚೆ ಗಿಡದ ಸೊಪ್ಪಿನ ಪಲ್ಯವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ತಗಚೆ ಗಿಡ ಏನಿದೆಯಲ್ವಾ, ಇದು ರಸ್ತೆ ಬದಿಯಲ್ಲಿ ಗುಂಪು ಗುಂಪುಗಳಾಗಿ ಹುಟ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಹಳದಿ ಕಲರಿನ ಒಂದು ಹೂ ಕೂಡ ಬರುತ್ತೆ, ಹಾಗೆ ಒಂದು ಕೊಂಡು ಸಹ ಇರುತ್ತೆ. ಸೊ ಅದಕ್ಕೆ ಬೀಜ ಕೂಡ ಬರುತ್ತೆ. ಸೊ ವಿಶೇಷವಾಗಿ ಈ ಗಿಡ ಮಳೆಗಾಲದಲ್ಲಿ ಹುಟ್ಟುವಂಥದ್ದು. ಸೊ ಇದರ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಇದನ್ನು ಕೊಂಕಣಿಯಿಂದ ತೈಕುಳು ಸೊಪ್ಪು ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಎಲೆಯನ್ನು ಮತ್ತು ದಂಟನ್ನು ತೆಕ್ಕೋಬೇಕು. ಹಾಗೆ ಚೆನ್ನಾಗಿ ತೊಳ್ಕೋಬೇಕು. ಸೊ ಸೊಪ್ಪನ್ನೆಲ್ಲ ಕಟ್ ಮಾಡಾಯಿತು. ಹಾಗೆ 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೊಗರಿಬೇಳೆಯನ್ನು ಹಾಕಿದ್ದಾರೆ. ಸೊ ನೀವು ಹಲಸಿನ ಬೀಜವನ್ನು ಕೂಡ ಹಾಕ್ಬೋದು. ಹಾಗೆ 1 ಟೊಮ್ಯಾಟೊ, 2 ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕಿದ್ದಾರೆ. ಇದನ್ನು ಚೆನ್ನಾಗಿ ಬೇಯಿಸ್ಲಿಕ್ಕಿಡಬೇಕು. ಒಂದು 15 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಹಾಗೆ ಬೇಯ್ತಾ ಇರಬೇಕಾದ್ರೆ ಸೊ 5 ಹಸಿಮೆಣಸನ್ನು ಕೂಡ ಹಾಕಿದ್ದಾರೆ. ಹಾಗೆ ಕಾಯಿ ತುರಿಯನ್ನು ಕೂಡ ಹಾಕಬೇಕು. ಸೊ ಇದರಲ್ಲಿ ತುಂಬ ಔಷಧಿ ಗುಣ ಇರುತ್ತೆ. ಹಾಗೆ 4 ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದಾರೆ. ಹಾಗೆ ಟರ್ಮರಿಕ್ ಪೌಡರ್ 2 ಸ್ಪೂನ್ನಷ್ಟು, 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಹಾಗೆ ನೋಡಿ ಅದರಲ್ಲಿ ನಾವು ನೀರು ಹಾಕಿದ್ದೆಲ್ಲ ಫುಲ್ ಡ್ರೈ ಆಯಿತು. ಸೊ ಭಾಜಿ ಕೂಡ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್